ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Panchamukhi Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease, 50,000 square feet, total GA 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9446333173. Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜುಲೈ 24ಕ್ಕೆ ಸ್ಪರ್ಶ ಆಸ್ಪತ್ರೆಯಿಂದ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ, ರಾಜಶೇಖರ್ ಪಾಟೀಲ್. ಯರಗೇರ ತಾಲೂಕು ರಚನೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ವೈಟಿಪಿಎಸ್ ಕಾರ್ಮಿಕರಿಂದ ಪ್ರತಿಭಟನೆ, ವೇತನ ವಿಳಂಬ, ಬೋನಸ್ ಕಡಿತ ವಿರುದ್ಧ ಆಕ್ರೋಶ. ಜಿಲ್ಲೆಯಲ್ಲಿ ಮಳೆಯ ಆರ್ಭಟ, ಕೆರೆಯಂತಾದ ರಸ್ತೆಗಳು. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪಿನ ನಡುವೆ ಘರ್ಷಣೆ, ದ್ವಿಚಕ್ರ ವಾಹನಕ್ಕೆ ಬೆಂಕಿ, ದೂರು ದಾಖಲು. ದೆಹಲಿಯಲ್ಲಿ ಖರ್ಗೆಗೆ ಜನ್ಮದಿನದ ಅಂಗವಾಗಿ ಶುಭ ಕೋರಿದ ಕಾಂಗ್ರೆಸ್ ನಾಯಕರು. ಮತ್ತು ಖರ್ಗೆಗೆ ಶುಭ ಕೋರಿದ ರಾಜಶೇಖರ್ ರಾಮಸ್ವಾಮಿ. ವಾರ್ತೆಗಳ ವಿವರ. ಸ್ಪರ್ಶ ಆಸ್ಪತ್ರೆಯ ವತಿಯಿಂದ ಜುಲೈ 24ರಂದು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಸ್ಪತ್ರೆಯ ವ್ಯವಸ್ಥಾಪಕ ರಾಜಶೇಖರ್ ಪಾಟೀಲ್ ಮುಷ್ಟೂರು ಮನವಿ ಮಾಡಿದರು. ಸ್ಪರ್ಶ ಆಸ್ಪತ್ರೆಯ ವತಿಯಿಂದ ಜುಲೈ 24ರಂದು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಸ್ಪತ್ರೆಯ ವ್ಯವಸ್ಥಾಪಕ ರಾಜಶೇಖರ್ ಪಾಟೀಲ್ ಮುಷ್ಟೂರು ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಸ್ತುತ ರಾಜ್ಯದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತಿದ್ದು, ಚಿಕ್ಕ ಮಕ್ಕಳಲ್ಲಿಯೂ ಹೃದಯ ರೋಗಗಳು ಕಂಡುಬರುತ್ತಿವೆ. ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಿದೆ ಎಂದು ತಿಳಿಸಿದರು. ನಗರದ ಸ್ಟೇಷನ್ ರಸ್ತೆಯ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ನಲ್ಲಿ ಜುಲೈ 24ರಂದು ಬೆಳಗ್ಗೆ 9:30ರಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಇಸಿಜಿ ಹಾಗೂ ಹೃದಯ ರೋಗ ತಪಾಸಣೆಯನ್ನು ಮಾಡಲಾಗುವುದು. ತಪಾಸಣೆಯನ್ನು ಹೃದಯ ರೋಗ ತಜ್ಞ ಡಾಕ್ಟರ್ ನಿಖಿಲ್ ಶಾ ಅವರು ಮಾಡಲಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು. ಹೆಚ್ಚಿನ ಮಾಹಿತಿಗಾಗಿ 9448029781, 9448162338, 9008244634 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಹಾಸನ ಮತ್ತೆ ಮಂಡ್ಯ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಸಣ್ಣ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಮತ್ತೆ ಅದರ ವಿಚಾರವಾಗಿ ಬಹಳ ಕೇಸಸ್ ನಡೆದಿದ್ದಾರೆ. ಆ ಒಂದು ಉದ್ದೇಶದಿಂದ
ನಾವೇನ್ ಮಾಡಿದಪ್ಪ ಅಂದ್ರೆ ನಮ್ಮ ಸ್ಪರ್ಶ ಫೌಂಡೇಶನ್ ಮತ್ತು ಸ್ಪರ್ಶ ಆಸ್ಪತ್ರೆ ಮತ್ತೆ ಜಸ್ಟಿಸ್ ಶಿವರಾಜ್ ಪಾಟೀಲ್ PU ಕಾಲೇಜ್ ಅವರ ಸಹಯೋಗದಲ್ಲಿ ಏನ್ ಮಾಡಿದ್ರೆ ಅಂದ್ರೆ ರಾಯಚೂರಲ್ಲಿ ಒಂದು ದೊಡ್ಡದೊಂದು ಹೃದಯ ರೋಗದ್ದು ಎಲ್ಲರಿಗೂ ಅನುಕೂಲ ಆಗಲಿ ಬಡವರಿಗೆ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ನಾವು ಉಚಿತವಾಗಿ ಒಬ್ಬ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದರ ಪ್ರಕಾರ ನಮ್ಮ ಸ್ಪರ್ಶ ಆಸ್ಪತ್ರೆಗಳ ಸಮೂಹದ 9 ಆಸ್ಪತ್ರೆಗಳಿದ್ದಾವೆ. ನಮ್ಮ ಬೆಂಗಳೂರಲ್ಲಿ 7 ಇದ್ದಾವೆ, ಹಾಸನದಲ್ಲಿ 1 ಇದೆ, ದಾವಣಗೆರೆಯಲ್ಲಿ 1 ಇದೆ. ಅದರ ಅಧ್ಯಕ್ಷರು ಮತ್ತು ಫೌಂಡರ್ ಆಗಿರ್ತಕ್ಕಂಥ ಡಾಕ್ಟರ್ ಶರಣ್ S ಪಾಟೀಲ್ ಅವರು ತಿಳ್ಕೊಂಡಾಗ ಅವ್ರು ಏನಾದ್ರು ಇಲ್ಲ ನಮ್ಮವರೇ ಆಗಿರ್ತಕ್ಕಂಥ ರಾಯಚೂರಿನವರು ಮಲಕಲ್ನವರು ಇಲ್ಲ ನೀವು ರಾಯಚೂರಲ್ಲಿ ಒಂದು ಒಳ್ಳೆ ಕ್ಯಾಂಪ್ ಮಾಡಿದ್ರೆ ಮತ್ತೆ ಉಚಿತ ಕ್ಯಾಂಪ್ ಮಾಡೋಣ, ಅದೇ ಡಾಕ್ಟ್ರೇ ಮಂತ್ಲಿ ಏನಪ್ಪ ಅಂದ್ರೆ ನಮ್ಮ ಕಾಂಪ್ಲೆಕ್ಸ್ ಉಮಾ ಹೋಟೆಲ್ ಕಾಫೆ ಒಂದು ಕ್ಲಿನಿಕ್ ಅಂತ ಮಾಡಿದ್ರು ಆಸ್ಪತ್ರೆ, ಅಲ್ಲಿ ಮಂತ್ಲಿ OPD ನೋಡ್ತಾರೆ. ಅದಕ್ಕಾಗಿ ನಾನು ದಿನಾಂಕ 24/7/2025 ಗುರುವಾರದಂದು ರಾಯಚೂರು ನಗರದ ಸ್ಪರ್ಶ ಆಸ್ಪತ್ರೆ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರಿನಲ್ಲಿ ಉಚಿತವಾಗಿ ನಾವು ECG ಮಾಡ್ತಾ ಇದ್ವಿ ಮತ್ತು ಹೃದಯ ರೋಗ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ಹೃದಯ ರೋಗ ತಜ್ಞರು, ಖ್ಯಾತ ಹೃದಯ ರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಶಾ ಅವರು ರಾಯಚೂರಿಗೆ ಬಂದು ನಿಖಿಲ್ ಶಾ ಅವರು ಸಾರ್ವಜನಿಕರಿಗೆ ಉಚಿತ ತಪಾಸಣೆ ನೀಡಲಿದ್ದಾರೆ. ಉಚಿತ ತಪಾಸಣಾ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಬೆಳಿಗ್ಗೆ 9:30 ಸ್ಟಾರ್ಟ್ ಆಗುತ್ತೆ. ನಾವು ಮಧ್ಯಾಹ್ನ 1:30 ಅನ್ಕೊಂಡಿದ್ದೀವಿ. ಆದ್ರೂ ಎಷ್ಟು ಪೇಷಂಟ್ಗಳು ಬರ್ತಾರೆ ಅವರನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ. ನಾವೆಲ್ಲ ಪತ್ರಿಕಾ ಮಾಧ್ಯಮದವರು ಈ ಉಚಿತ ತಪಾಸಣಾ ಶಿಬಿರ ಹೆಚ್ಚಿನ ಪ್ರಚಾರ ಕೊಟ್ಟು ರಾಯಚೂರು ಜಿಲ್ಲೆಯಾದ್ಯಂತ ಎಲ್ಲ ಬಡವರಿಗೆ ಮತ್ತು ಇನ್ನಿತರರಿಗೆ ಅನುಕೂಲ ಆಗುತ್ತೆ ತಾವು ನಮ್ಗೆ ಸಹಕರಿಸಬೇಕು. ಈ ಸಂದರ್ಭದಲ್ಲಿ BS ಗೌಡ, ಮಲ್ಕಪ್ಪ ಗೌಡ, ವೀರೇಶ್, ಮಲ್ಲೇಶ್ ಸೇರಿದಂತೆ ಅನೇಕರಿದ್ದರು. ಯರಗೇರ ತಾಲೂಕು ರಚನೆಗಾಗಿ ನ್ಯಾಯಯುತ ಒತ್ತಾಯವಿಟ್ಟು ಯರಗೇರ ತಾಲೂಕು ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಯರಗೇರ ತಾಲೂಕು ರಚನೆಗಾಗಿ ನ್ಯಾಯಯುತ ಒತ್ತಾಯವಿಟ್ಟು ಯರಗೇರ ತಾಲೂಕು ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಧರಣಿಗೆ ರಾಯಚೂರಿನ ಯರಗೇರ ಗ್ರಾಮದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೋರಾಟಗಾರರು ಪ್ರಯಾಣ ಆರಂಭಿಸಿದ್ದು, ಸುಮಾರು 40 ಕ್ರಷರ್ಗಳಲ್ಲಿ ಕನಿಷ್ಠ 400ಕ್ಕೂ ಅಧಿಕ ಜನರು ಬೆಂಗಳೂರಿಗೆ ತೆರಳಿದ್ದರು. ಯರಗೇರ ಹೋಬಳಿಯು ತಾಲೂಕು ಕೇಂದ್ರವಾಗಲು ಅಗತ್ಯವಿರುವ ಎಲ್ಲ ಅಂಶಗಳನ್ನು ಹೊಂದಿದೆ. ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಇಲ್ಲಿ ಸ್ಥಾಪಿತವಾಗಿದ್ದು 326 ಎಕರೆ ಸರ್ಕಾರಿ ಭೂಮಿ ಲಭ್ಯವಿದೆ. ರಾಷ್ಟ್ರೀಯ ಹೆದ್ದಾರಿ 167ರ ಬಳಿ ಇರುವ ಈ ಪ್ರದೇಶದಲ್ಲಿ ಯೋಜನೆಗಳಿಗೆ ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯರಗೇರ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದು ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಇದ್ದರೂ ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿದೆ. ಒಟ್ಟು 19 ಗ್ರಾಮ ಪಂಚಾಯಿತಿಗಳ 78 ಗ್ರಾಮಗಳು ಈ ಹೋಬಳಿಗೆ ಸೇರಿವೆ. ಹೀಗಾಗಿ ತಾಲೂಕು ಘೋಷಣೆಯಾಗುವುದು ನ್ಯಾಯಯುತ ಮತ್ತು ಅಗತ್ಯ ಎಂದು ಆಗ್ರಹಿಸಿದರು. ಧರಣಿಯಲ್ಲಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮಹಮ್ಮದ್ ನಿಜಾಮುದ್ದೀನ್, ಬುಡ್ಡನಗೌಡ ಪಾಟೀಲ್, ನಟಿ ಪೂಜಾ ರಮೇಶ್, ಮಲ್ಲಿಕಾರ್ಜುನ ರೆಡ್ಡಿ, ಬಸವರಾಜ್ ಹೂಗಾರ್, ವಿದ್ಯಾನಂದ ರೆಡ್ಡಿ, ತಾಯಪ್ಪ, ಮೊಹಮ್ಮದ್ ರಫಿ, ರಾಮರೆಡ್ಡಿ, ಬಸವರಾಜ್ ರೆಡ್ಡಿ, ಮಹಾದೇವ್ ನಾಯಕ್, ರಮೇಶ್, ವೆಂಕಟೇಶ್, ರವಿ ಸೇರಿದಂತೆ ಹಲವಾರು ನಾಯಕರು ಉಪಸ್ಥಿತರಿದ್ದರು. YTPS ಅಗ್ನಿಶಾಮಕ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಕಳೆದ 3 ವರ್ಷಗಳಿಂದ ಸರಿಯಾದ ಸಮಯಕ್ಕೆ ವೇತನ ಸಿಗದೆ
ಬೋನಸ್ ಅನ್ನು ಕಡಿತಗೊಳಿಸುವಂತಹ ಅನ್ಯಾಯ ಎದುರಿಸುತ್ತಿದ್ದಾರೆ. ವೇತನ ವಿಚಾರವಾಗಿ ಕೇಳಿದಾಗ ನಿಮ್ಮ ಬೆರಳು ಫಿಂಗರ್ ಪ್ರಿಂಟ್ ಸರಿಯಾಗಿ ಬಾಗಿಲ್ಲ ಎಂಬ ನಿರ್ಲಕ್ಷ್ಯವಾದ ಉತ್ತರ ನೀಡುತ್ತಿದ್ದಾರೆ ಎಂದು ಕಾರ್ಮಿಕರು ದೂರಿದರು. YTPSನ ಅಗ್ನಿಶಾಮಕ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಕಳೆದ 3 ವರ್ಷಗಳಿಂದ ಸರಿಯಾದ ಸಮಯಕ್ಕೆ ವೇತನ ಸಿಗದೆ ಬೋನಸ್ ಅನ್ನು ಕಡಿತಗೊಳಿಸುವಂತಹ ಅನ್ಯಾಯವನ್ನು ಎದುರಿಸುತ್ತಿದ್ದಾರೆ. ಇದಲ್ಲದೆ ಯಾವುದೇ ಮುನ್ಸೂಚನೆ ನೀಡದೆ 4 ಜನ ಸ್ಥಳೀಯ ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಿ ಅವರ ಸ್ಥಾನದಲ್ಲಿ 2 ಅನ್ಯ ರಾಜ್ಯದ ಮತ್ತು ಒಬ್ಬ ಸ್ಥಳೀಯ ವ್ಯಕ್ತಿಯನ್ನು ನೇಮಿಸಲಾಗಿದೆ. ವೇತನ ವಿಚಾರವಾಗಿ ಕೇಳಿದಾಗ ನಿಮ್ಮ ಬೆರಳು ಫಿಂಗರ್ ಪ್ರಿಂಟ್ ಸರಿಯಾಗಿ ಮಾಡಿಲ್ಲ ಎಂಬ ನಿರ್ಲಕ್ಷ್ಯವಾದ ಉತ್ತರ ನೀಡುತ್ತಿದ್ದಾರೆ ಎಂದು ಕಾರ್ಮಿಕರು ದೂರಿದರು. ಸುಮಾರು 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬಳಿಕ ಯಾವುದೇ ಸೌಲಭ್ಯಗಳು ಇಲ್ಲದೆ ಕೆಲಸದಿಂದ ವಜಾಗೊಂಡಿರುವುದು ಕಾರ್ಮಿಕರಿಗೆ ಮಾಡಿದ ಘನಘೋರ ಅನ್ಯಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಯೂನಿಯನ್ ಸೇರ್ಪಡೆಗೊಂಡ ಅಗ್ನಿಶಾಮಕ ಸಿಬ್ಬಂದಿ ಹೋರಾಟಕ್ಕೆ ಮುಂದಾದರು. ಈಗ ಶುರು ಮಾಡಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೋರಾಟ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟೇರಿ, ಏನೇ ಬರಲಿ ಒಗ್ಗಟ್ಟೇರಿ. ಇದು ಕುಂತಿದ್ದು ಸ್ಟ್ರೈಕ್ ಯಾಕಂದರೆ 4 ವರ್ಷದಿಂದ ಏಜೆನ್ಸಿ ಬಂದದ್ರಿ ಸ್ಪೈ ಅಂತ. ಇವರು 4 ತಿಂಗಳ ಪ್ರಾಬ್ಲಮ್ ಇರ್ತದಪ್ಪ, ನಮ್ಮ ಪೇಮೆಂಟ್ 10ನೇ ತಾರೀಕು ತನಕ ಹಾಕಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ರು. 4 ವರ್ಷದಿಂದ ಇವರು 12, 15, 18, ಈಗ 21 ತಾರೀಕು ಇವತ್ತು ಇದುವರೆಗಾಯ್ತು ನಮ್ಮ ಪೇಮೆಂಟ್ ಆಗಿಲ್ಲ ಇನ್ನು. ಮತ್ತು ನಾವು 4 ಜನ ಇದ್ದೀವಿ. 4 ಜನನ ತೆಗೆದಾರೆ ಡ್ಯೂಟಿಲಿಂದ, ವಿತೌಟ್ ಇಂಟಿಮೇಷನ್ ತೆಗೆದಾರೆ. ಸೋಕಾಸ್ ನೋಟಿಸ್ ಜಾರಿ ಮಾಡಲಾರ್ದೆ ನಮ್ಮನ್ನ ತೆಗೆದುಬಿಟ್ಟಾರೆ. ಅದರಿಂದಾಗಿ ನಾವೆಲ್ಲರೂ ಒಗ್ಗೂಡಿ ಈ ಧರಣಿಯನ್ನು ಮಾಡ್ತಿದ್ದೇವೆ. ಸ್ಟಾರ್ಟಿಂಗ್ ಏನು ಹೇಳಿದ್ರು 4 ತಿಂಗಳ ಪೇಮೆಂಟ್ ಹೆಚ್ಚು ಕಡಿಮೆ ಆಗ್ತದೆ. ಇದುವರೆಗೆ 4 ವರ್ಷ ಆಯಿತು, ಅದೇ ಹೆಚ್ಚು ಕಡಿಮೆ ನಡೆದ. 10ನೇ ತಾರೀಕು ಒಳಗಡೆ ಯಾವತ್ತು ಪೇಮೆಂಟ್ ಹಾಕಿಲ್ಲ ಇವರು. 12, 15, 12, 15 ಯಾವಾಗ ಇದೇ ರೀತಿನೇ ಬರೇ ಕಿರಿಕಿರಿ ಮಾಡ್ತಾ ಇದ್ದಾರೆ ಅವ್ರು. ನಮಗೆ ಅರೇರ್ಸ್ ದುಡ್ಡು ಹಾಕಿದ್ರಿ, ಅರೇರ್ಸ್ ದುಡ್ಡು ಹಾಕಿ ಮತ್ತೆ ನಮ್ಮ ಪೇಮೆಂಟಲ್ಲಿ ಅರೇರ್ಸ್ ದುಡ್ಡನ್ನ ವಾಪಸ್ ತಗೊಂಡವ್ರು. ಬೋನಸ್ ಕೊಡಲ್ಲ, ಏನು ವಿಕಲಾಂಗಗಳಿಲ್ಲ, PF. ಈ ಸಂದರ್ಭದಲ್ಲಿ ಯೂನಿಯನ್ ಗೌರವಾಧ್ಯಕ್ಷ JVL ರೆಡ್ಡಿ, ಅಧ್ಯಕ್ಷ KY ಮಲ್ಲಪ್ಪ ಧಣಿ, ಉಪಾಧ್ಯಕ್ಷ ಶಿವಾನಂದ್, ಕಾರ್ಯದರ್ಶಿ ಆಶಪ್ಪ, ದೇವರಾಜ್, ಶಿವಶರಣಯ್ಯ, ಮಂಜುನಾಥ್, ಮುನೀರ್ ಪಾಷಾ, ಹನುಮೇಶ್, ಅಬ್ದುಲ್ ಕರೀಂ, ಮೊಯಿನುದ್ದೀನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Panchamukhi Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease, 50,000 square feet, total GA 5,000 plus FF 25,000. Deal for multi-purpose business and industrial use. 30 inches wide access road, wide footage with excellent connectivity. 20 inches clear height, optimal for racking and storage. Heavy duty RCC flooring for
industrial loads, large loading, unloading, bikes with smooth truck mover, ample natural light and ventilation through hut, provision for goods elevator and down stairs access, graded entry with ample parking space, modern architectures with lush landscaping. Why are you waiting? Contact today. Plot number 2 beside KOF behind Toyota showroom, industrial area, Hyderabad Road, Raichur. Contact us 9448633173. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ತೊಂದರೆ ಉಂಟಾಯಿತು. ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ತೊಂದರೆ ಉಂಟಾಯಿತು. ರಾಯಚೂರು ನಗರದ IB ರಸ್ತೆ, ಸಿಟಿ ಟಾಕೀಸ್ ರಸ್ತೆ, ಖಾಸ್ಬಾವಿ, ಗಂಜ್ ರಸ್ತೆ, ಲೋಹರವಾಡಿ ಸೇರಿದಂತೆ ವಿವಿಧೆಡೆ ಮಳೆ ನೀರು ರಸ್ತೆಯಲ್ಲೆಲ್ಲ ನಿಂತು ರಸ್ತೆಗಳು ಕೆರೆಯಂತಾಗಿದ್ದವು. ಮಳೆಯಲ್ಲಿ ಜುಲೈ 20ರಂದು ಬೆಳಗ್ಗೆ 8:30ರಿಂದ ಇಂದು ಬೆಳಗ್ಗೆ 8:30ರವರೆಗೆ ಒಟ್ಟು 9 ಮಿಲಿಮೀಟರ್ ಮಳೆಯಾಗಿದ್ದು, ವಾಡಿಕೆಗಿಂತ ಶೇಕಡಾ 154ರಷ್ಟು ಮಳೆಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ತಾಲೂಕಿನಲ್ಲಿ ಅತಿ ಹೆಚ್ಚು 21.5 ಮಿಲಿಮೀಟರ್ ಮಳೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 19.3 ಮಿಲಿಮೀಟರ್ ಮಳೆಯಾಗಿದ್ದು, ಸಿಂಧನೂರಿನಲ್ಲಿ 3.8 ಮಿಲಿಮೀಟರ್ ಮಳೆಯಾಗಿದೆ. ಸಿರವಾರದಲ್ಲಿ 9.2, ದೇದುರ್ಗದಲ್ಲಿ 8.1, ಲಿಂಗ್ಸ್ಕೂರಿನಲ್ಲಿ 1.9 ಹಾಗೂ ಮಸ್ಕಿಯಲ್ಲಿ 1.3 ಮಿಲಿಮೀಟರ್ ಮಳೆಯಾಗಿದೆ.
ತಾಲೂಕುವಾರು ಅತಿ ಹೆಚ್ಚು ದೇದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ 11.9 ಮಿಲಿಮೀಟರ್ ಮಳೆಯಾಗಿದ್ದು, ಲಿಂಗಸ್ಗೂರು ತಾಲೂಕಿನ ಲಿಂಗಸ್ಗೂರು ಪಟ್ಟಣದಲ್ಲಿ 2.1 ಮಿಲಿಮೀಟರ್ ಮಳೆಯಾಗಿದೆ. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ 41 ಮಿಲಿಮೀಟರ್, ರಾಯಚೂರು ತಾಲೂಕಿನ ಯರಗೆರದಲ್ಲಿ 35.1 ಮಿಲಿಮೀಟರ್, ಸಿಂಧನೂರು ತಾಲೂಕಿನ ಜಾಲಹಳ್ಳಿಯಲ್ಲಿ 16.1 ಮಿಲಿಮೀಟರ್ ಮಳೆಯಾಗಿದೆ. ಮಸ್ಕಿ ತಾಲೂಕಿನ ಹಾಲಾಪುರದಲ್ಲಿ 3.7 ಮಿಲಿಮೀಟರ್ ಹಾಗೂ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ 22.1 ಮಿಲಿಮೀಟರ್ ಮಳೆಯಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ತಿಮ್ಮಾಪುರ ಪೇಟೆ ಮತ್ತು ಬೇಸ್ವಾರ ಪೇಟೆಯ 2 ಯುವಕರ ಗುಂಪಿನ ನಡುವೆ ಜಗಳ ಉಂಟಾಗಿ ಸ್ಕೂಟಿಗೆ ಬೆಂಕಿ ಹಚ್ಚಿದ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ತಿಮ್ಮಾಪುರ ಪೇಟೆ ಮತ್ತು ಬೇಸ್ವಾರ ಪೇಟೆಯ 2 ಯುವಕರ ಗುಂಪಿನ ನಡುವೆ ಜಗಳ ಉಂಟಾಗಿ ಸ್ಕೂಟಿಗೆ ಬೆಂಕಿ ಹಚ್ಚಿದ ಘಟನೆ ನಡೆದಿದೆ. ರವಿವಾರ ರಾತ್ರಿ ತಿಮ್ಮಾಪುರ ಪೇಟೆ ಮತ್ತು ಬೇಸ್ವಾರ ಪೇಟೆಯ ಯುವಕರ ಗುಂಪಿನ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಉಂಟಾಗಿದೆ. ಮಾತಿಗೆ ಮಾತು ಬೆಳೆದು ಕೃಷ್ಣ ಎನ್ನುವ ಯುವಕನ ಮೇಲೆ ಹಲ್ಲೆ ಮಾಡಿದ್ದರಿಂದ ಗಾಯಗೊಂಡಿದ್ದಾನೆ. ಮತ್ತೊಂದು ಗುಂಪಿನ ಯುವಕರು ಬಂದು ಜಗಳ ಮಾಡಿಕೊಂಡು ಸ್ಕೂಟಿ ವಾಹನದ ಮೇಲೆ ಕಲ್ಲು ಹಾಕಿ ಜಖಂಗೊಳಿಸಿದ್ದಾರೆ. ಬಳಿಕ ವಾಹನಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಮಾಹಿತಿ ತಿಳಿದ ನೇತಾಜಿ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಹಲ್ಲೆ ಮಾಡಿರುವ ಕುರಿತು ದೂರು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಈ ಕುರಿತು ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ ಜನ್ಮದಿನದ ಹಿನ್ನೆಲೆಯಲ್ಲಿ ದೆಹಲಿಯ ಖರ್ಗೆಯವರ ನಿವಾಸದಲ್ಲಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಶುಭ ಕೋರಿದರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರ ಜನ್ಮದಿನದ ಹಿನ್ನೆಲೆಯಲ್ಲಿ ದೆಹಲಿಯ ಖರ್ಗೆಯವರ ನಿವಾಸದಲ್ಲಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಸಿಂಧನೂರು ಶಾಸಕ ಹಂಪನಗೌಡ ಬಾದಲಿ, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ್, ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಮುಖಂಡ ಬಸವರಾಜ ಗಣೇಕಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ ಜನ್ಮದಿನದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ದೆಹಲಿಯ ಅವರ ನಿವಾಸಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರ ಜನ್ಮದಿನದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ದೆಹಲಿಯ ಅವರ ನಿವಾಸಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಿಂಧನೂರಿನ ಶಾಸಕ ಹಂಪನಗೌಡ ಬಾದಲಿ, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ್, ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಹಾಗೂ ಮುಖಂಡ ಬಸವರಾಜ ಗಣೇಕಲ್ ಸೇರಿದಂತೆ ಇನ್ನಿತರರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 24ಕ್ಕೆ ಸ್ಪರ್ಶ ಆಸ್ಪತ್ರೆಯಿಂದ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ. ರಾಜಶೇಖರ್ ಪಾಟೀಲ್. ಯರಗೇರ ತಾಲೂಕು ರಚನೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ವೈಟಿಪಿಎಸ್ ಕಾರ್ಮಿಕರಿಂದ ಪ್ರತಿಭಟನೆ. ವೇತನ ವಿಳಂಬ, ಬೋನಸ್ ಕಡಿತ ವಿರುದ್ಧ ಆಕ್ರೋಶ. ಜಿಲ್ಲೆಯಲ್ಲಿ ಮಳೆಯ ಆರ್ಭಟ, ಕೆರೆಯಂತಾದ ರಸ್ತೆಗಳು. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪಿನ ನಡುವೆ ಘರ್ಷಣೆ, ದ್ವಿಚಕ್ರ ವಾಹನಕ್ಕೆ ಬೆಂಕಿ, ದೂರು ದಾಖಲು. ದೆಹಲಿಯಲ್ಲಿ ಖರ್ಗೆಗೆ ಜನ್ಮದಿನದ ಅಂಗವಾಗಿ ಶುಭ ಕೋರಿದ ಕಾಂಗ್ರೆಸ್ ನಾಯಕರು. ಮತ್ತು ಖರ್ಗೆಗೆ ಶುಭ ಕೋರಿದ ರಾಜಶೇಖರ್ ರಾಮಸ್ವಾಮಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Panchamukhi Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease. 50,000 square feet total GF 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9446333173. Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.